ನವರಾತ್ರಿಯ 9ನೇ ದಿವಸ ಶುಂಭ ಸ್ವರೂಪದ ಆರಾಧನೆ. ಸ್ವರ್ಣವರ್ಣಾದ್ಯಲಂಕಾರ ಅಷ್ಟಾದಶಭುಜೈರ್ಯುತಾಂ ಅಕ್ಷಮಾಲಾರವಿಂದೇ ಚಮಾರ್ಗಣಂ ಸುರಪುರಕಂ ವಿದುರಂಚ ಗದಾಂ ಚೈವ ರಥಾಂಗಂ ಶೋಲಮೇವ ಚ ಕುಠಾರಂ ಶಂಕಮಭಯಂ ಪಾಶಶಕ್ತಿಂ ಚ ಯುಷ್ಟಿಕಾಂ ಖೇಟಂ ಶರಾಸನಂ ಪಾತ್ರ ಕಮಂಡಲುಧರಾಂ ಶುಭಾಂ ತ್ರಿನೇತ್ರಾಂ ಚಂದ್ರಚೂಡಾಂ ಚಮುಕುಟೇನೋಪಶೋಭಿತಾಂ ಕೋಟಿಸೂರ್ಯಪ್ರತೀಕಾಶಂ ಶುಂಭಾಸುರವಿಮರ್ಧಿನೀಂ ಸಿಂಹಾರೂಢಾಂ ಮಹಾದುರ್ಗಾಂ ತ್ರಿದಶೈರುಪಶೋಭಿತಾಂ ನವಮ್ಯಾಂ ಪೂಜಯೇದ್ದೇವಿ ಅಭೀಷ್ಟಫಲದಾಯಿನೀಂ. ಸಹೋದರ ನಿಶುಂಭನ ಸಂಹಾರವನ್ನು ಕಂಡ ಶುಂಭ, ಹೇ ದುರ್ಗೆ, ನೀನು ದುಷ್ಟಳು, ನಿನ್ನ ಬಲ ನಿನಗೆ ಅಹಂಕಾರ ಹಾಗೂ ಮದವೇರುವಂತೆ ಮಾಡಿದೆ. ಸಪ್ತಮಾತೃಕೆ ಕಾಳಿ ಮುಂತಾದವರ ಶಕ್ತಿಯನ್ನು ಆಶ್ರಯಿಸಿರುವವಳು, ನೀನು ಅವರ ಶಕ್ತಿಯನ್ನು ಬಳಸಿ ಯುದ್ಧ ಮಾಡುತ್ತಿರುವೆ ಎಂದು ವಿಚಿತ್ರ ಮಾತನಾಡಿದ. ಅದಕ್ಕೆ ಉತ್ತರವಾಗಿ ದುರ್ಗೆಯು, ಹೇ ಶುಂಭ, ನೀನು ದುಷ್ಟ, ಈ ಜಗತ್ತಿನಲ್ಲಿ ನಾನು ಒಬ್ಬಳೇ ಇರುವುದು, ನನ್ನ ಹೊರತಾಗಿ ಎರಡನೆಯ ಶಕ್ತಿ ಎಂದು ಯಾವುದೂ ಇಲ್ಲ. ನೀನು ಕಾಣುತ್ತಿರುವ ದೇವಿ ಎಲ್ಲರೂ ನನ್ನ ಮಹಾಶಕ್ತಿಗಳೇ ಆಗಿವೆ. ನನ್ನಿಂದ ಹೊರಬಂದ ಅವುಗಳು ಈಗ ಮತ್ತೆ ನನ್ನನ್ನು ಸೇರುತ್ತವೆ ನೋಡು ಎಂದಳು. ಬ್ರಾಹ್ಮಿ, ಮಾಹೇಶ್ವರಿ, ಕೌಮಾರಿ ಮೊದಲಾದ ಎಲ್ಲ ಸಪ್ತ ಮಾತೃಕೆಯರು, ಕಾಳಿಕಾ ಇತ್ಯಾದಿ ಎಲ್ಲ ದೇವಿ ಸ್ವರೂಪಗಳು ಅಂಬಿಕೆಯ ಶರೀರವನ್ನು ಪ್ರವೇಶಿಸಿದರು. ಕೊನೆಯದಾಗಿ ಈ ದುರ್ಗಾದೇವಿ ಮಾತ್ರ ಕಂಡಳು. ಆಗ ದುರ್ಗೆ, ಹೇ ಶುಂಭ, ನೋಡು, ನಾನು ಈಗ ಒಬ್ಬಳೇ ನಿಂತಿರುವೆ, ಈಗ ನನ್ನೊಂದಿಗೆ ಯುದ್ಧ ಮಾಡು ಬಾ ಎಂದು ಹೇಳುತ್ತಾಳೆ. ಆಗ ಅವರಿಬ್ಬರ ನಡುವೆ ಭೀಕರ ಯುದ್ಧ ಪ್ರಾರಂಭವಾಯಿತು. ಅಲ್ಲಿ ಬಾಣಗಳ ಸುರಿಮಳೆಯೇ ಸೃಷ್ಟಿಯಾಯಿತು. ಶುಂಭ ಪ್ರಯೋಗಿಸಿದ್ದ ಶಸ್ತ್ರಾಸ್ತ್ರಗಳನ್ನು ದೇವಿಯು ಓಂಕಾರದ ಮೂಲಕವೇ ನಾಶ ಮಾಡುತ್ತಿದ್ದಳು. ಕೊನೆಗೆ ನಿರಾಯುಧನಾದ ಶುಂಭನೋ ದೇವಿಯೊಂದಿಗೆ ಮುಷ್ಟಿಯುದ್ಧಕ್ಕೆ ಇಳಿದ. ಆಕೆಯ ಒಂದೇ ಒಂದು ಗುದ್ದಿಗೆ ನಡುಗಿ ಭೂಮಿಯ ಮೇಲೆ ಬಿದ್ದು ಬಿಡುತ್ತಾನೆ. ಅಲ್ಲಿಂದ ಮೇಲೆದ್ದ ಶುಂಭನು ದೇವಿಯನ್ನು ಹೊತ್ತು ಆಗಸಕ್ಕೆ ನೆಗೆಯಿರುತ್ತಾನೆ. ದೇವಿಯು ಆಗಸದಲ್ಲಿ ಯಾವ ಆಧಾರವೂ ಇಲ್ಲದೆ ನಿಂತು ಆತನೊಂದಿಗೆ ಸೆಣಸಿ ಅಲ್ಲಿಂದಲೇ ತ್ರಿಶೂಲದಿಂದ ಆತನ ಎದೆಗೆ ಚುಚ್ಚಿ ಸೀಳಿಬಿಡುತ್ತಾಳೆ. ಆಗ ಮಹಾದೈತ್ಯ ಶುಂಭ ತ್ರಿಶೂಲದ ಘಾತದಿಂದ 3 ಜಗತ್ತು ನಡುಗುವಂತೆ ನೆಲಕ್ಕೆ ಬಿದ್ದು ಪ್ರಾಣ ಬಿಟ್ಟ. ಹೀಗೆ ಶುಂಭಾಸುರನ ಸಂಹಾರ ಮಾಡಿದ ದುರ್ಗೆ ಸಮಸ್ತ ಸೃಷ್ಟಿಯಲ್ಲಿ ಶಾಂತಿ ನೆಲೆಸುವಂತೆ ಮಾಡಿ ಶುಂಭ ದುರ್ಗೆ ಎಂದು ಪ್ರಸಿದ್ಧಳಾದಳು. ಶ್ರೀ ಜಗದಂಬಾರ್ಪಣಮಸ್ತು.